ಏಳನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ. ಇಂದು ಅರಮನೆ ನಗರಿ ತಲುಪಲಿರುವ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಶ್ರೀರಂಗಪಟ್ಟಣದಿಂದ ಆರಂಭವಾಗಿರುವ ನಡಿಗೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಜನಾಂದೋಲನ. ಮೈತ್ರಿ ಪಾದಯಾತ್ರೆ ವಿರುದ್ಧ ಕೈ ನಾಯಕರ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. 2007ರಲ್ಲಿ ಗಣಿ ಮಂಜೂರಾತಿಗೆ ನಿಯಮ ಉಲ್ಲಂಘನೆ ಆರೋಪ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೇಳಿದ ವರದಿ 10 ತಿಂಗಳಿಂದ ಬಾಕಿ. ರಾಜ್ಯಪಾಲರ ವಿರುದ್ಧ ಆಡಳಿತ ಪಕ್ಷದವರ ಗಂಭೀರ ಆರೋಪ. ಪ್ರೀತಿಗೆ ಮನೆಯವರ ವಿರೋಧ. ಪ್ರಿಯತಮೆ ಜೊತೆ ಯುವಕ ನೇಣಿಗೆ ಶರಣು. ರಬಕವಿ ಬನಟ್ಟಿ ತಾಲೂಕಿನ ನಂದಗಾವ ಗ್ರಾಮದಲ್ಲಿ ಘಟನೆ. ದೆಹಲಿ ಅಬಕಾರಿ ನೀತಿ ಅಕ್ರಮ ಪ್ರಕರಣ. ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಬಿಗ್ ರಿಲೀಫ್. ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು. ದೆಹಲಿ ಮೆಟ್ರೋ ನಿಲ್ದಾಣದಲ್ಲಿ ಮತ್ತೊಂದು ಅವಘಡ. ಆತ್ಮಹತ್ಯೆ ಮಾಡಿಕೊಂಡ 49 ವರ್ಷದ ವ್ಯಕ್ತಿ. ಹರೀಶ್ ಆತ್ಮಹತ್ಯೆಯ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಇಂದು ರಾಜ್ಯಾದ್ಯಂತ ಭೀಮಾ ಸಿನಿಮಾ ರಿಲೀಸ್. ದುನಿಯಾ ವಿಜಯ್ ನಟನೆಯ ಡೈರೆಕ್ಷನ್ಗೆ ಅಭಿಮಾನಿಗಳು ಫಿದಾ. ಥಿಯೇಟರ್ಗಳಲ್ಲಿ ಶೋಗಳು ಹೌಸ್ಫುಲ್. ಖ್ಯಾತ ಪಾಪ್ ಗಾಯಕಿ ಟೇಲರ್ ಸ್ವಿಫ್ಟ್ ಹತ್ಯೆಗೆ ಸಂಚು. ಆಸ್ಟ್ರೇಲಿಯಾದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಐಎಸ್ಐನಿಂದ ಕೊಲೆಗೆ ಪ್ಲಾನ್. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರ ಬಂಧನ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಗೆದ್ದ ನೀರಜ್ ಚೋಪ್ರಾ. ಭಾರತದ ಖಾತೆಯಲ್ಲಿ 5ನೇ ಪದಕ. 89.45 ಮೀಟರ್ ದೂರ ಎಸೆದು ಬೆಳ್ಳಿಗೆ ಕೊರಳೊಡ್ಡಿದ ಬಂಗಾರದ ಹುಡುಗ. ಚಿನ್ನ ಗೆದ್ದು ಇತಿಹಾಸ ಬರೆದ ಪಾಕಿಸ್ತಾನದ ನದೀಂ. ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡಕ್ಕೆ ಕಂಚಿನ ಪದಕ. ಹಾಕಿ ಇಂಡಿಯಾದಿಂದ ಆಟಗಾರರಿಗೆ ಭರ್ಜರಿ ಬಹುಮಾನ. ಪ್ರತಿ ಆಟಗಾರನಿಗೆ ತಲಾ 15 ಲಕ್ಷ ರೂಪಾಯಿ ಗಿಫ್ಟ್.